ಹೋಗ್ತಾ ಇದ್ದೀರಾ? ನೋಡು ನೋಡು ಹೇಗೆ ಫೈಟಿಂಗ್ ಮಾಡ್ತಾ ಇದ್ದಾಳೆ. ಏಟು ಅಂದ್ರೆ ಇದು ಏಟು. ರಮ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲೇ ಎಲ್ಲೋ ಇರಬೇಕು ನೋಡಮ್ಮ. ಎಲ್ಲ ಕಡೆ ಹುಡುಕ್ತೈತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲು? ನಮ್ ಯಜಮಾನ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ಇದ್ಲಲ್ಲ, ಅವ್ರಿಗೆ ಮದ್ವೆ ಆಗಿದೆ ಅಂತ ಗೊತ್ತಾದ್ಮೇಲೆ ಸಿಟ್ ಮಾಡ್ಕೊಂಡ್ ಮನೆಯಿಂದ ಹೋಗಿರ್ಬೇಕು. ಅತ್ತೆ, ನಿಮ್ ಬಾಯ್ ಫ್ರೆಂಡ್ ಲಾಮು ಬಂದು ಎಲ್ಲಿ ನನ್ ಮಗಳು ಅಂದ್ರೆ ಏನ್ ಹೇಳ್ತೀರಾ? ಅಯ್ಯೋ ಲಾಮು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತಲ್ಲೋ. ನಾನೇನು ಸಿಟ್ಟು ಮಾಡ್ಕೊಳ್ಳಲ್ಲ ರಂಗು. ಒದ್ದುಗೆ ನನ್ನ ಮಗಳನ್ನು ಕೊಡ್ಬೇಕು ಅಂತ ಆಸೆ. ಆದ್ರೆ ರಮ್ಯಾ ಪಾಂಡುರಂಗನ ಇಷ್ಟಪಟ್ಟು ನಾನು ನೀನು ಲವ್ ಮಾಡಿದ್ರು ಸಂಸಾರ ಮಾಡಕ್ಕಾಗ್ಲಿಲ್ಲ. ಕೊನೆ ಪಕ್ಷ ನನ್ನ ಮಗಳನ್ನಾದ್ರೂ ಈ ಮನೆ ಕೊಟ್ಟು ಸಂಬಂಧ ಬೆಳೆಸೋಣ ಅಂದ್ರೆ ಅದು ಆಗ್ತಾ ಇಲ್ವೇ? ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಲ್ಲ ಅಮ್ಮು? ನಿನ್ನ ಮಗಳನ್ನ ನಾನ್ ಪದ್ದುಗೆ ತಂದ್ಕೋತೀನಿ, ರಮ್ಯನ್ನ ನಾನ್ ಸಮಾಧಾನ ಮಾಡ್ತೀನಿ. ಒಟ್ಟಲ್ಲಿ ನನ್ನಿಂದ ಈ ಮನೆಯವರಿಗೆಲ್ಲ ಬೇಜಾರು. ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗತ್ತಾ? ನಿನ್ನ ಮಗಳು ಬಂದೇ ಬಂದಾಳೆ. ರಾಮು, ಬಹಳ ದಿವಸದ ಮೇಲೆ ಬಂದಿದ್ದೀಯಾ. ನಾವಿಬ್ರು ಕೈ ಕೈ ಹಿಡ್ಕೊಂಡು ಹಾಗೆ ಒಂದ್ ಲೌಂಡ್ ಹೋಗ್ಬಿಟ್ಟು ಬಲ್ವಣ. ಏನು ಯಜಮಾನ್ರಿ, ಕೆನೆ ಕಾಫಿ? ರೀ, ಆ ರಮ್ಯಾ ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂದಾಗ ನಮ್ಗೆ ಈಗಾಗ್ಲೇ ಮದ್ವೆ ಆಗಿದೆ ಅಂತ ಹೇಳಕ್ ಏನ್ರಿ ಆಗಿತ್ತು ನಿಮ್ಗೆ? ಹೇಳ್ಕೊಳ್ಳೋದಕ್ಕೆ ಅವ್ರೆ ನಿಮ್ ಇಷ್ಟಪಟ್ಟು ಮದ್ವೆ ಆದ್ರ? ನೀನ್ ಮಾತಾಡ್ಬೇಡ. ನಮ್ ಸಂಸಾರದ ವಿಷಯದಲ್ಲಿ ಮೂಗ್ ತುರ್ಸಿದ್ರೆ ನಿನ್ ಮೂಗ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ಈಗ ಜಜ್ಜದು ಬಜ್ಜಿ ವಿಷಯ ಎಲ್ಲ ಯಾಕೆ? ಇದನ್ನ ಇಲ್ಲಿಗೆ ಬಿಟ್ಬಿಡ್ಬಾರ್ದೇನ್ರಿ? ನಾನ್ ಬಿಡೋದಿಲ್ಲ ರೀ. ನಾನ್ ಬಿಟ್ರೆ ನೀವಿನ್ನೂ ಹೆಚ್ಕೊಂಡ್ಬಿಡ್ತೀರಾ. ಅದಕ್ಕೇನ್ ಮಾಡ್ತೀರಾ? ಇನ್ ಮುಂದೆ ಯಾವ ಹುಡುಗಿರು ನಾ ಮಾತಾಡ್ಸ್ಬಾರ್ದು. ಹಾಗೆ ಮಾಡ್ತೀವಿ. ಏನ್ರಿ ಮೇಡಮ್ ಅವರೇ, ನನ್ ನಾಲ್ಗಿನೇ ಕತ್ತರಿಸ್ಬಿಡ್ತೀರಾ? ಇಲ್ಲ, ನಿಮ್ ತಲೆಗೆ ಬಿಳಿ ಬಣ್ಣ ಹಚ್ತೀರಿ. ಏನಪ್ಪ, ನಿಮ್ ಫ್ರೆಂಡ್ ತಲೆಯಿಂದ ಪಿಲ್ಲರ್ ಹೊಡ್ಕೊತಾ ಇದ್ದಾನೆ. ಪಿಲ್ಲರ್ ಬಿದ್ದೋಗ್ಬಿಟ್ರೆ ಮನೆನೇ ಬಿದ್ದೋಗ್ಬಿಡುತ್ತೆ. ಬೇಗ ನಿಮ್ ಫ್ರೆಂಡ್ ಅನ್ನ ಸಮಾಧಾನ ಮಾಡಿಪ್ಪ. ಲೇ ಪದ್ದು, ಜೀವನದಲ್ಲಿ ಇವೆಲ್ಲ ಇದ್ದಿದೆ. ನೀನೇನು ಬೇಜಾರು ಮಾಡ್ಕೊಂಬೇಡ. ರಮ್ಯ ಸಿಗ್ದಿದ್ರೆ ಏನಂತ ರಂಜಿತಾ ಸಿಗ್ತಾಳ ಬಿಡು. ನನಗೆ ಸಿಗೋದೇ ಒಂದು ಹುಡುಗಿ, ಆ ಹುಡುಗಿನೂ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ. ವಿಷಯ ಹೀಗಿದೆ ಅಂತ ಜಾಜಿ ಎತ್ತಿ ಮೊದ್ಲನೇ ಹೇಳ್ಬೇಕಾಗಿತ್ತು. ಏನ್ ಹೇಳಿ ಏನ್ ಪ್ರಯೋಜನ? ಅವರು ನನ್ನ ಅರ್ಥ ಮಾಡ್ಕೋತಿಲ್ವಾ? ಪದ್ದು, ನನ್ಗೆಲ್ಲ ಅರ್ಥ ಆಯ್ತು ಕಣೋ. ಈ ಹುಡುಗಿ ಮಿಸ್ ಆದ್ರೆ ಏನಂತೆ, ಅವ್ರ ಅಜ್ಜಿ ಅಂತ ಹುಡುಗಿನ್ ತಂದ್ ಕಟ್ತೀನಿ ಬಿಡು. ಅವ್ರ ಅಜ್ಜಿ ಯಾರಿಗ್ ಬೇಕು? ಬಾಯಲ್ಲಿ ಒಂದಲ್ಲೂ ಇರೋದೇ ಇಲ್ಲ. ಕಟ್ಸ್ಕೊಂಡ್ರೆ ಆಯ್ತಪ್ಪ. ಸುಮ್ಮನೆ ಇರ, ನಂಗೆ ರಮ್ಯಾ ಬೇಕು. ಪದ್ದು, ಅಂತಾರೆ ಬೇಕಾದಷ್ಟು ಜನ ಸಿಗ್ತಾರೆ. ಸಿಗ್ತಾರೆ. ಈ ಮನೆಗೆ ಯಾವ್ದೇ ಹುಡುಗಿ ಬಂದ್ರು ಆ ಪಾಂಡುರಂಗ ಲೈನ್ ಹೊಡಿಯಕ್ ಶುರು ಮಾಡ್ಬಿಡ್ತಾನೆ. ಆ ಹುಡುಗಿರು ಅಷ್ಟೇ ಅವನಿಂದನೇ ಬೀಳ್ತಾರೆ. ನನ್ ಯಾರು ಗಮನಿಸೋದೇ ಇಲ್ಲ. ಮದ್ವೆ ಆದವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕಿರೋದ್ ಒಂದೇ ದಾರಿ. ನಮ್ ಯಜಮಾನ್ರ ಗಮನ ನನ್ ಕಡೆನೆ ಬಿದ್ರೆ ಆಮೇಲೆ ಅವರು ಯಾವ ಹುಡುಗಿರ್ ಕಡೆನೂ ನೋಡೋದಿಲ್ಲ. ಹೌದಾ ಅದ್ಗೆ ನಿಮ್ ಮಾತ್ ನಿಜ. ನಮ್ಮ ಯಜಮಾನ್ರು ನನ್ನ ಫುಲ್ ಆಗಿ ಗಮನಿಸ್ತಾರಲ್ಲ, ಹಾಗೆ ನೀವೆಲ್ರೂ ಸೇರಿ ನಮ್ ಯಜಮಾನ್ರ ಗಮನ ನನ್ ಕಡೆನೆ ತಿರ್ಗೋ ಹಾಗೆ ಮಾಡ್ಬೇಕು. ಜಟ್ಕಾಕಿದ್ರೆ ಕಣ್ಗೆ ಪಟ್ಟಿ ಕಟ್ತಾರಲ್ಲ ಆಗ. ಕರೆಕ್ಟ್. ನಮ್ಮಿಬ್ರು ಲವ್ ಸ್ಟ್ರಾಂಗ್ ಆದ್ರೆ ನಮ್ ಯಜಮಾನ್ರು ಬೇರೆ ಹುಡುಗಿರ್ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಏನಾಯ್ತೆ? ಅಲ್ಲಿ ನೋಡಿ. ಏನಿದು? ಅವಳಿಂದ ಕೇಳಿ ಹೇಳ್ತಾಳೆ. ಏನು ಮಾಮ, ಲವ್ವ ಡವ್ವ? ಲೈಟ್ ಆಗಿ ಲವ್. ಅದೇ ಯಾಕೆ ಅಂತ. ಅದು ನಮ್ ಕಾಲೇಜ್ ದಿನಗಳೆಲ್ಲ ನೆನಪಾಗೋಯ್ತು. ನೆನಪಾದ ತಕ್ಷಣ ಡ್ಯೂಯೆಟ್ ಹಾಡ್ಬಿಟ್ರಾ? ಮತ್ತೆ ಬಿಟ್ಬಿಡ್ತೀವಾ? ನಾವಿಬ್ರು ಡ್ಯೂಯೆಟ್ ಆಡ್ತಿರ್ಬೇಕಾದ್ರೆ ನಮ್ ರಂಗು ಒಂದ್ ಪವಾಡನೆ ಮಾಡ್ಬಿಟ್ಲ. ಏನ್ ಭವನ? ನಾನು ರಂಗು ಇಬ್ರು ಮಾತಾಡ್ತಾ ನಿಂತಿದ್ವಿ. ಆಗ ಏನಾಯ್ತು ಅಂದ್ರೆ ನೀವೇ ನೋಡಿ. ರಾಮು, ನಾವು ಕಾಲೇಜ್ ಲೈಬ್ರರಿ ಕೂತ್ಕೊಂಡು ಎಷ್ಟು ಹೊತ್ತು ಲವ್ ಮಾಡ್ತಿದ್ದು ಅಲ್ವಾ? ಹೌದು. ಎಕ್ಸಾಮ್ ಟೈಮಲ್ಲಂತೂ ನಾವು ಲವ್ ಮಾಡ್ತಿದ್ದು ಅಲ್ಲೇ, ಓದ್ತಿದ್ದು ಅಲ್ಲೇ. ಲವ್ಗೆ ಅಂತಾನೆ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಮತ್ತೆ ನನ್ನ ಲೇಖಸೋಕೆ ಅಂತ ಎಂತೆಂತ ಹಾಡು ಹೇಳ್ತಿದ್ದೆ, ನೆನ್ಪಿದ್ಯಾ? ಮರ್ತು ಬಿಡ್ತೀನಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಏನಾಯ್ತು? ಅದಲ್ಲ ರಾಮು, ಈ ಹಾಡು ಬಂದಿದ್ದು ಈಗ. ನಮ್ ಕಾಲದಲ್ಲಿ ಹಾಡು ಎಲ್ಲಿತ್ತು? ಹೌದಲ್ವೇ? ಆಗಿನ ಕಾಲದಲ್ಲಿ ಇತ್ತಲ್ಲ. ಯಾವ್ದು? ಹೌದ, ಶಮ್ಮಿ ಕಪೂರ್ದು. ರಂಗು, ನಾವು 30 ವರ್ಷ ಬೇಗ ಹುಟ್ಬಿಟ್ವಿ ನಾವು. ರಾಮು, ಈಗಿನ ಕಾಲದಲ್ಲಿ ನಾವು ಹುಟ್ಟಿದ್ದಿದ್ಲೆ ಲಾಲ್ಬಾಗ್ ಎಲ್ಲ ಸುತ್ತಾಡ್ಕೊಂಡು ಕಬ್ಬನ್
ಪಾರ್ಕಲ್ಲಿ ಬೀಟ್ ಹಾಡ್ಬೋದಾಗಿತ್ತು. ಈಗೇನು ಕಾಲ ಮಿಂಚಿಲ್ಲ, ಈಗಲೂ ಹಾಡ್ಬಹುದು. ಇಂಥ ದೊಡ್ಡ ದೊಡ್ಡ ಅಜ್ಜಿಗಳೇ ಲವ್ ಮಾಡ್ತಾರಂದ್ರೆ ನಮ್ಮಂತ ಯುವಕರ ಗತಿ ಏನು? ಯಾರೋ ಅಜ್ಜಿ ನಮ್ ವಿಷಯ ನಿಮ್ಗೆ ಹಾಕ್ಲು. ರಂಗು ನಮ್ಗೆ ಯಾಕೆ ಬೇಕು, ಸುಮ್ಮನಿದ್ ಬಿಡು. ನೋಡಕ್ಕೆ ಅವರಿಬ್ರು ಗುಂಡಾಗಿದ್ದಾರೆ. ಅಯ್ಯೋ ನಾವು ಗುಂಡಾಗಿಲ್ವೇನು? ಯಾಕ್ಲು ನಮ್ ಹಿಂದೆ ಬಿದ್ದಿದ್ದಿಲ್ಲ? ನಿಮ್ಮಂತವರೆಲ್ಲ ರಸ್ತೆಯಲ್ಲಿ ರೊಮ್ಯಾನ್ಸ್ ಮಾಡಬಾರ್ದು. ಒಂದು ವಯಸ್ಸಿದೆ, ಏನೋ ಸಣ್ಣ ಹುಡುಗಿಯರ್ ಮಾಡಿದ್ರೆ ನಮ್ಮಂತವ್ರ ಕದ್ದಿ ಮುಚ್ಚಿ ನೋಡ್ತೀವಿ. ನಿಮ್ಮಂತ ಅಜ್ಜಿದೇ ಲವ್ ಮಾಡಿದ್ರೆ ಯಾವ ನನ್ನ ಮಗ ನೋಡ್ತಾನೆ? ಯಾರನ್ನು ನೀನು ಅಜ್ಜಿ ಅಂದಿದ್ದು? ಇವತ್ತಿಗೂ ನಾನು ಗ್ಲಾಮರಸ್ ಆಗಿದ್ದೀನಿ ಕಣೋ. ಇವನು ನನ್ನ ಬಾಯ್ ಫ್ರೆಂಡ್ ರಾಮು. ಏನೋ ಮಾಡ್ತೀಯ, ನಿನ್ ಕೈಲಿ ಏನೋ ಆಗುತ್ತೆ. ಏನಾಗುತ್ತಾ ನೋಡ್ತಾರೆ. ಏನ ಬಾಯ್ ಫ್ರೆಂಡ್ ಮರ್ಯಾದೆ ಅದು ಕೊಟ್ಟೆ ಹೇಳ್ತಾ ಇರೋದು ಅಲ್ವೋ? ಲವ್ ಮಾಡಂಗಿದೆ ಮರ್ಯಾದೆಗೆ ಮನೆಗೆ ಹೋಗಿ ಲವ್ ಮಾಡು. ಈ ಪಬ್ಲಿಕ್ ಅಲ್ಲೇ ಮಾಡ್ಬೇಕಾ? ನನ್ನ ಬಾಯ್ ಫ್ರೆಂಡ್ಗೆ ಹೊಡಿತೀಯಾ? ಮರ್ಯಾದೆಯಾಗಿ ಅವನ ಕಾಲಿಗೆ ಬಿದ್ದು ಸಾರಿ ಕೇಳು. ನಾನು ಈ ಮುತ್ತಿನ ಕಾಲಿಗೆ ಸಾರಿ ಕೇಳ್ಬೇಕಾ? ನನ್ನ ಲೌಡಿಗಳು ಅಂತ ತಿಳ್ಕೊಂಡ್ಬಿಟ್ಟೆ ರಾಮು. ಅಲ್ಲ ರಂಗು, ಇಷ್ಟೊಂದು ಧೈರ್ಯ, ಇಷ್ಟೊಂದು ಫೈಟಿಂಗ್ ನೀನ್ ಯಾವಾಗ ಕಲ್ತೆ? ಅದೇ WWF ಫೈಟಿಂಗ್ ನೋಡ್ತೀನಲ್ಲ, ಅದ್ರಲ್ಲೆಲ್ಲ ನೋಡಿ ಕಲ್ತ್ಕೊಂಡೆ. ಇದು ಸ್ಯಾಂಪಲ್ ಅಷ್ಟೇ. ನಮ್ಮ ಮಾತೃಶ್ರೀಯವ್ರಿಗೆ ಇಷ್ಟೆಲ್ಲ ಧೈರ್ಯ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಯಾಕಿರ್ಬಾರ್ದು ಅಣ್ಣ, ನಮ್ದು ಗಂಡು ಗಲಿ ವಂಶ. ಬಲ್ಲು ನನಗೋಸ್ಕರ ನೀನು ಆ ರೀತಿ ಫೈಟ್ ಮಾಡ್ಬೋದಲ್ವಾ? ನಾನ್ ಯಾಕಪ್ಪ ಫೈಟ್ ಮಾಡ್ಲಿ? ನನ್ಗೋಸ್ಕರ ನೀವ್ ಫೈಟ್ ಮಾಡ್ಬೇಕು. ನಿಂದು ಗಂಡು ಗಲಿ ವಂಶ ತಾನೆ? ಅದು ಮದ್ವೆಗ್ ಮುಂಚೆ, ಮದ್ವೆ ಆದ್ಮೇಲೆ ನಿಮ್ ಸುಂಡಿಲಿ ವಂಶಕ್ಕೆ ಸೇರ್ಕೊಳ್ಳಿಲ್ವಾ? ನೀನೇ ಹೇಳು ನಾನು ಯಾರು ಅಂತ. ಯಾರು ಬರಲ್ಲ ಅಂದ್ರೆ ಅತ್ತೆ ನೀವಾ? ಏನಿದು ನಿಮ್ಮ ಅವತಾರ? ಬ್ಯೂಟಿ ಪಾರ್ಲರ್ಗೆ ಹೋಗೋದು ನೀನು ಒಬ್ಳೇನಾ? ಮೇಕಪ್ ಹಾಕೊಂಡ್ರೆ ನಿನಗಿಂತ ನಾನು ಚೆನ್ನಾಗಿ ಕಾಣ್ತೀನಿ. ಚೆನ್ನಾಗಿ ಕಾಣ್ತೀರಾ? ಬರ್ತಾ ಈ ಮನೆ ಹುಚ್ಚಾಸ್ಪತ್ರೆ ಆಗೋಯ್ತು. ಬನ್ರಿ ಇಲ್ಲಿ. ಏನ್ ಮೇಡಮ್ ಅವ್ರೆ, ಕಲ್ಲರ್ ವಾಟ್ ಕಲ್ಲರ್? ಅಲ್ಲ, ಈ ವಯಸ್ಸಿನಲ್ಲೇ ನೀವು ಇಷ್ಟೊಂದು ಲಕ್ಷಣವಾಗಿ ಕಾಣಿಸ್ತಾ ಇದೀರಿ ಅಂದ್ರೆ ಇನ್ನು ಆ ವಯಸ್ಸಿನಲ್ಲಿ ಇನ್ನೆಂತ ಫಿಗರ್ ಆಗಿರ್ಬೇಕು. ಯಾರಕ್ಕ ನೀನು? ಪಾಂಡುರಂಗ ಗಂಡುಗಲಿ. ಮಾತೃಶ್ರೀ ಅವ್ರೆ, ನಿಮ್ಗೇನು ಬಂದಿತ್ತು ತೊಟ್ಟರುವಾಗ? ಅಲ್ಲ, ನಿಮ್ ಯಜಮಾನ್ರೆ ಫೋಟೋ ಸೇರ್ಕೊಂಡ ಮೇಲೆ ಯಾರನ್ನ ಮೆಚ್ಚೋದಕ್ಕೆ ಅಂತ ಈ ಅವತಾರ? ಪಾಂಡುರಂಗ, ಬ್ಯೂಟಿ ಅನ್ನೋದು ಎಲ್ಲಾ ವಯಸ್ಸಿನಲ್ಲಿ ಇರುತ್ತೆ ಕಣೋ. ಕೆಲವರು ಯಾವಾಗಲೂ ತೋರಿಸ್ಕೊಳ್ತಾ ಇರ್ತಾರೆ, ಇನ್ ಕೆಲವರು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅಯ್ಯೋ ಶಿವನೇ, ಒಬ್ರು ಬ್ಯೂಟಿ ಪಾರ್ಲರ್ ಹೋಗಿ ನಾನು ಅರ್ಧ ಬೋಳ್ಸ್ಕೊಂಡು ಹೋಗಿದ್ದೆ. ಇನ್ನು ನೀವು ಬ್ಯೂಟಿ ಪಾರ್ಲರ್ ಹೋಗೋದಕ್ಕೆ ಶುರು ಮಾಡ್ಬಿಟ್ರೆ ನಾನು ಸಿಹಿ ಕೈ ಚಂದ್ರು ಆಗ್ಬಿಡ್ತೀನಿ. ಸಾಕು, ಸುಮ್ಮನಿಲ್ಲ. ರಾಮು, ನನ್ನ ಪ್ರೀತಿಯ ರಾಮು. ಯಾರಿವಳು ಡಬ್ಬ ಮಲ್ಲಿ ಕಣ್ಣಿನ ಈ ಧ್ವನಿ ಎಲ್ಲೋ ಕೇಳದ ಹಾಗಿದೆಯಲ್ಲ. ರಾಮು, ನಾನು ಕಣೋ ಲಂಗಮ್ಮ. ಹಂಗಮ್ಮ, ಅಯ್ಯೋ ಈ ಡ್ರೆಸ್ ನಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ನೀನೇನೋ ಹೇಗಿದ್ದೀಯಾ? ಅಯ್ಯೋ, ವಯಸ್ಸಿಗೆ ತಕ್ಕನಾಗಿರ್ಬೇಕಲ್ಲ. ನಾವು ಈ ತರ ಡ್ರೆಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಜನ ಎಲ್ಲ ಅಂತ ನಗ್ತಾರೆ. ಯಾರಾದ್ರೂ ಪಕ್ಕ ಪಕ್ಕ ಅಂತ ನಕ್ಕ ಬಿಟ್ರೆ ಅವಳ ಪಕ್ಕನ ಮುರಿದು ಬಿಡ್ತೀನಿ. ಹೋಗು, ನನ್ ಮಗಳ ರೂಮ್ ಹೋಗಿ ನನಗೆ ಮ್ಯಾಚ್ ಆಗೋ ತರ ಸೀರೆ
ಓಡಿಸ್ಕೊಂಡ್ ಬಂದ ಸೀರೆ ಅಲ್ಲ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಡು. ಪಾಂಡುರಂಗ ರಾಮು ಅವನ್ನೇನ ಕೇಳ್ತೀಯ? ಅವನ್ನ ಹೆತ್ತಿಲೋಳು ನಾನು ಹೇಳ್ತಾ ಇದ್ದೀನಿ, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಡು ಹೋಗು. ಅಲ್ಲ ಮಾತೃಶ್ರೀ ಅವ್ರೆ, ಅವ್ರಿಗೆ ನನ್ನ ಡ್ರೆಸ್ಸು ಟೈಟ್ ಆಗಲ್ವಾ? ಟೈಟ್ ಫಿಟ್ಟಿಂಗ್ಗೆ ಈಗಿನ ಕಾಲದ ಫ್ಯಾಷನ್, ನೀ ಸುಮ್ಮನಿರು. ಎಲ್ಲಿ ನನ್ನ ರಂಗು 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 ಪ್ರೀತಿಯ ರಾಮು, ರಂಗು ರೀ ಅವನ ನೋಡಿ ಕಲ್ತ್ಕೊಳ್ರಿ ರೀ. ಲೇ ಪಾಂಡುರಂಗ, ನಂಗೆ ಬೀದಿಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕೆ ಆಗ್ತಿಲ್ವಾ? ತಲೆ ತಗ್ಸ್ಕೊಂಡು ಓಡಾಡ. ಅಜ್ಜಿ ತಾತ ಎಲ್ಲ ಲವ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ನೀನು ಇದೆಯಾ ದಂಡಕ್ಕೆ ದಂಡ ಪಿಂಡ ಅಂತ ನನ್ನೇ ಬೈತಿದಾರ. ಕರೆಕ್ಟ್ ಆಗಿ ಹೇಳಿದಾರೆ ಬಿಡಲೆ. ನಾಳೆಯಿಂದ ಹೆಂಗೋ ಓಡಾಡ್ಲಿ? ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಓಡಾಡು. 5 ಪೈಸಾ ದುಡಿಯೋ ಯೋಗ್ಯತೆ ಎಲ್ಲ ನಿನ್ನ ಮುಖಕ್ಕೆ ಲವ್ ಬೇರೆ ಬೇಕೇನ? ಏನು ಯಜಮಾನ್ರೆ, ಏನೇ ನಿಮ್ ತಾಯಿಗಿರೋ ಧೈರ್ಯ ನಿಮ್ಗಿಲ್ಲ. ಲೇ ಚಂಪ, ನೀನ್ ನನ್ನ ರೇಗಿಸ್ಬೇಡ. ಹೇಳ ಅದ್ ಏನ್ ಮಾಡ್ಬೇಕು ಅಂತ ಹೇಳ. ನನ್ ಕೈ ಹಿಡ್ಕೊಂಡು ನನ್ ಜೊತೆ ವಾಕಿಂಗ್ ಬರ್ಬೇಕು. ಚಂಪ, ಇವ್ರ್ಯಾಕೆ ನಿನ್ ಜೊತೆ ಬರ್ಬೇಕು? ಹಾಗೆ ಸುಮ್ಮನೆ ಅವ್ರು ಕಟ್ಕೊಂಡಿರೋದು ನಿನ್ನಲ್ಲ. ಅವ್ರು ಎಲ್ಲಿ ಹೋಗ್ಬೇಕಾದ್ರು ಜೊತೆ ನಾನ್ ಹೋಗ್ಬೇಕ ಹೊರತು ನೀನಲ್ಲ. ಅದ್ ಎಲ್ಲಿ ಎತ್ತಿರೋ ಏನೋ, ಪ್ರೀತಿಯಿಂದ ಒಂದ್ 2 ಮಾತಾಡೋಂಗಿಲ್ಲ, ಆಗ್ಲೇ ಬಂದ್ಬಿಡ್ತೀರಲ್ಲ. ತಾವು ಪ್ರೀತಿ ಮಾಡಲ್ಲ, ಪ್ರೀತಿ ಮಾಡೋರು ಬಿಡಲ್ಲ. ನನ್ನ ಹೊಟ್ಟೆ ಮೇಲೆ ಯಾಕೆ ಹೊಡೆದೆ? ನನ್ ಹೊಟ್ಟೆ ಉರಿತಾ ಇದೆಯಲ್ಲ. ರೀ ಅದೆಲ್ಲೋ ಹೋಗ್ಬೇಕು ಅಂದ್ರಲ್ಲ, ನಡೀರಿ ನಾನು ಬರ್ತೀನಿ. ಅಯ್ಯೋ ನೋಡಿ ಮೇಡಮ್ ರೇ, ಹೋಗಬೇಕು ಅಂತ ಇದ್ದಿದ್ದು ನಾನಲ್ಲ, ಅವಳು. ಬೇಕಿದ್ರೆ ಅವಳ ಜೊತೆಗೆ ಹೋಗ್ಬಿಟ್ಟು ಬನ್ನಿ. ಬಾವ, ಗಂಡುಗಲಿ ವಂಶದ ಮಾನ ಮರ್ಯಾದೆ ಬೀದಿ ಬೀದಿಲಿ ಹೋಗ್ತಾ ಇದೆ. ಅದು ಯಾವ ಗಳಿಗೆನಲ್ಲಿ ತಾವು ಸೇರು ಬದಿದೇನೆ ಮನೆ ಒಳಗಡೆ ಸೇರ್ಕೊಂಡ್ರು ಆವಾಗ್ನಿಂದ ಈ ಎಲ್ಲ ಪ್ರಾಬ್ಲಮ್ ಶುರುವಾಗಿದೆ. ಪ್ರಾಬ್ಲಮ್ ಆಗ್ತಾ ಇರೋದು ನನ್ನಿಂದ ಅಲ್ಲ, ನಮ್ಮ ಅತ್ತೆ ಅವರಿಂದ. ಯಾರ್ಲಿ ಅವರು? ನಿಮ್ಮ ಅಮ್ಮ. ಅವ್ರು ಯಾಕೆ ಈಗೆಲ್ಲ ಡ್ರೆಸ್ ಮಾಡ್ಕೊಂಡು ಬೀದಿ ಬೀದಿ ಸುತ್ತಬೇಕಾಗಿತ್ತು? ಅದು ಕರೆಕ್ಟ್ ಆಗಿ ಹೇಳ್ದೆ ಕಣೋ. ನಾನೇನಾದ್ರೂ ಹಾಗೆ ಡ್ರೆಸ್ ಮಾಡ್ಕೊಂಡಿದ್ರೆ ಸುಮ್ನೆ ಬಿಟ್ಬಿಡ್ತಿದ್ರೇನ್ರಿ? ಅದು ಅವರಿಬ್ರು ತುಂಬಾ ಹಳೆ ಕಾಲ ಸ್ನೇಹಿತರಲ್ವಾ, ಏನೋ ಮಾತಾಡ್ಕೋಬೇಕಿತ್ತಂತೆ ಹೋಗಿದ್ದಾರೆ. ಏನಾಯ್ತು ಬಿಡಿ ಈಗ. ಮಾತುಕತೆ ಆಡಕ್ಕೆ ಮನೆ ಇಲ್ವಾ? ಸೋಫಾದಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಗಂಟೆ ಮಾತಾಡ್ಲಿ, ಯಾರ್ ಬೇಡ ಅಂದ್ರು. ಅದನ್ ಬಿಟ್ಟು ಸಿನಿಮಾದಲ್ಲಿ ಹೀರೋನು ಮರ ಸುತ್ತೋ ಹಾಗೆ ಇವ್ರ ಯಾಕೆ ಬೀದಿ ಬೀದಿ ಸುತ್ತಬೇಕು? ಅದು ಈ ಸಲ ಅಂಕಲ್ ಬಂದ್ಬಿಡ್ಲಿ, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಂದ್ರೆ ಮಾತೃಶ್ರೀ ಅವರಿಗೆ ಬುದ್ಧಿ ಹೇಳೋ ತಾಕತ್ತಿಲ್ಲ ಅಂತ ಆಯ್ತು. ರೀ ಇಬ್ಬರಿಗೂ ಬುದ್ಧಿ ಹೇಳ್ಬೇಕು, ಇಲ್ಲಾಂದ್ರೆ ಜನಗಳು ನಿಮಗ್ ಬುದ್ಧಿ ಕಲಿಸ್ತಾರೆ. ರಾಮು, ನೀನ್ ಈ ಮನೆಗ್ ಬಂದಿದ್ದು ನಿನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ. ಆದ್ರೆ ನಿನ್ನ ಮಗಳೇ ಪತ್ತೆ ಇಲ್ವಲ್ಲ. ಅಯ್ಯೋ, ಎಲ್ಲೋ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ, ಬರ್ತಾಳೆ ಬಿಡು. ಅದ್ರಲ್ಲಿ ಇವತ್ತಿನ ವಿಶೇಷ ಏನು ಗೊತ್ತಾ? ಏನು? ಪ್ರೇಮಿಗಳ ದಿನಾಚರಣೆ. ಹಾಗಿದ್ರೆ ಇವತ್ತು ದಿನ ಪೂರ್ತಿ ನಾವು ಪ್ರೇಮಿಗಳಾಗೇ ಕಾಲ ಕಳೆಯೋಣ. ಹೌದಾ? ಹಾಗಾದ್ರೆ ಸ್ವಲ್ಪ ಸ್ಟೆಪ್ ಹಾಕೋಣ. तू चीज बड़ी है मस्त मस्त, तू चीज बड़ी है मस्त, तू चीज बड़ी है मस्त मस्त, तू चीज बड़ी है मस्त। नहीं तुझको कोई होश होश, नहीं तुझको कोई होश होश, उस पर जो बन का जोश जोश, नहीं तेरा कोई दोष दोष, मदहोश है तू हर वक्त वक्त, तू चीज बड़ी है मस्त मस्त, तू चीज बड़ी है मस्त। ರೀ ನೋಡ್ರಿ, ಪ್ರೀತಿ ಮಾಡೋದನ್ನ ಅವ್ರನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ. ಮೇಡಮ್ ಅವರೇ, ಪ್ರೀತಿ ಮಾಡೋದು ಹೇಗೆ ಅಂತ ಅವ್ರು ನೋಡಿ ಕಲಿಬಹುದು. ನಿಮ್ಮನ್ನ ನೋಡ್ತಿದ್ದ ಹಾಗೇನೆ ಬಂದಿರೋ ಪ್ರೀತಿ ಎಲ್ಲ ಹಂಗಂಗೆ ಬತ್ತೋಗ್ಬಿಡುತ್ತಲ್ಲ ರೀ. ರೀ ಇವತ್ತು ಪ್ರೇಮಿಗಳ ದಿನಾಚರಣೆ. ಅದು ಪ್ರೇಮಿಗಳಿಗೆ ಮೇಡಮ್ ಅವರೇ. ನಿಮ್ಮನ್ನ ಕಟ್ಕೊಂಡಾಗಿಂದ ನಾನು ಬರೀ ಶೋಕಾಚರಣೆಲೇ ಇದ್ದೀನಿ. ರಮ್ಯಾ ರಮ್ಯಾ ರಮ್ಯಾ. ರೀ ದೂರ ನಿಂತ್ಕೊಂಡು ಮಾತಾಡಿ. ಅಲ್ಲ, ನೀನು ಮನೆ ಬಿಟ್ಟು ಹೋದಾಗಿಂದ ಮನೇಲಿ ಎಲ್ಲರೂ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ರು. ನಾನಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಗೊತ್ತಾ. ಅದು ಎಲ್ಲಿ ಹೋಗಿದ್ದೆ ನೀನು? ಮತ್ತಿನ್ನೇನು, ನಾನು ನಿನ್ನ ಪ್ರೀತಿಸ್ದೆ, ಅದೇ ನಿನ್ನ ಅಕ್ಕೆ ಮೋಸ ಮಾಡ್ದೆ. ಇದು ಸರಿನಾ? ಅಲ್ಲ, ಅದು ನನಗೆ ಮದುವೆ ಆಗಿದೆ ಅಂತ ಹೇಳೋದಕ್ಕೆ ನೀನು ಅವಕಾಶನೇ ಕೊಡ್ಲಿಲ್ಲ. ಅದಕ್ಕೆ ಈಗ ನಿಮ್ಮಪ್ಪ ಹೇಳ್ತಾ ಇದ್ದಲ್ಲ, ಆ ಪದ್ದು ಮಹಾಶಯ ಅವನ್ನೇ ನೀನು ಕಟ್ಕೊಂಡ್ಬಿಡು. ಕರೆಕ್ಟ್. ಪದ್ದುನ ಮದ್ವೆಯಾಗಿ ಸುಖವಾಗ್ಬಾರ್ದು. ಇಲ್ಲ, ಅವನು ದಪ್ಪ ಇದ್ದಾನೆ, ನಂಗೆ ದಪ್ಪ ಇರೋ ಕಂಡ್ರೆ ಇಷ್ಟ ಆಗಲ್ಲ. ಹಾಗಂದ್ರೆ ಹೇಗೆ ರಮ್ಯಾ? ಈಗ ಈ ಆಂಟಿ ತಪ್ಪಿದ್ದಾರೆ, ಆದ್ರೆ ನಾನು ಕಟ್ಕೊಂಡಿದ್ವಾ? ರೀ ನಿಮ್ಮ ಮಾತಿನ ಮಧ್ಯೆ ನನ್ನ ವಿಷಯಕ್ಕೆ. ಮೇಡಮ್ ಅವರೇ, ಅವರು ಪದ್ದುನ ಮದುವೆ ಆಗ್ಬೇಕು ಅಂತ ಒಪ್ಪಿಸ್ತಾ ಇದ್ದೀನಿ. ಅದು ನೋಡ್ರಿ ರಮ್ಯಾ, ಈಗ ಫ್ಲೈ ಓವರ್ ಕೆಳಗಡೆ ದಪ್ಪನೆ ಪಿಲ್ಲರ್ಗಳನ್ನ ಹಾಕಿರ್ತಾರೆ.
ಮೇಲೆ 400 ಲಾರಿಗಳು ಬುರ್ರು ಅಂತ ಹೋಗ್ತಾ ಇರ್ತವೆ. ಆದ್ರೂ ಈ ಕಂಬಗಳು ಸ್ವಲ್ಪನಾದ್ರೂ ಅಲ್ಲಾಡ್ತಾವ ಹಾಗೆ. ರೀ ಮತ್ತೆ ಮತ್ತೆ ತಪ್ಪದ ವಿಷಯ ಅಂತ ನನ್ ವಿಷಯನೇ ಮಾತಾಡ್ತಿದ್ದೀರಾ? ಅದನ್ನ ಅವಳು ಮದುವೆ ಆಗೋದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಅದು ಅಲ್ಲದೆ ಈ ದಪ್ಪಗಿರೋನ ಕಟ್ಕೊಂಡ್ಬಿಟ್ರೆ ತುಂಬಾನೇ ಬಾಳಿಕೆ ಬರ್ತದೆ. ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನು ಅವನ ಮದ್ವೆ ಆಗಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ, ಅಟ್ಲೀಸ್ಟ್ ಇವತ್ತಾದ್ರೂ ನಂಗೊಂದು ರೋಸಾ ಹೂ ತಂದ್ಕೊಡ್ಬೋದಲ್ವಾ? ಅಷ್ಟೇ ತಾನೆ, ಈಗಲೇ ಹೋಗಿ ತಂದೆ. ರೀ ಅದೇನ್ ಹೂವ ತರ್ತಿರೋ ತಂದು ನನಗ್ ಕೊಡಿ. ಮೇಡಮ್ ಅವರೇ, ನಿಮ್ಮ ತಲೆಗೆ ರೋಜಾ ಹೂ ಸಾಲಲ್ಲ, ಮತ್ತೆ ಸೂರ್ಯಕಾಂತಿನೇ ತಂದು ಮಡಗಬೇಕು. ರೀ ಸ್ವಾಮಿ, ಈ ಮನೇಲಿ ರಂಗಮ್ಮ ಅಂತ ಇದಾರಂತಲ್ಲ, ನಮ್ಮ ತಾಯಿನೇ. ಏನಾಗ್ಬೇಕಿತ್ತು ಹೇಳಿ? ಅವ್ರ ಬುದ್ಧಿ ಇಲ್ವೇನ್ರಿ? ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ಅದ್ದಿನೇನ್ರಿ ಏನ್ರಿ ರೋಡಲ್ಲಿ ಅದ್ ಯಾವ್ದೋ ಹುಡುಗನ ಜೊತೆ ಲವ್ ಗಿವ್ ಅನ್ಕೊಂಡು ಈ ವಯಸ್ಸಲ್ಲಿ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ. ಅವನು ಹುಡುಗ ಅಲ್ಲ, ಅವರ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ತಗೊಂಡೋಗಿ ಬಾಳ್ ಹಾಕ್ರಿ. ಅವರಿಂದ ನಮ್ಮ ಮನೇಲಿ ಎಷ್ಟು ತೊಂದರೆ ಆಗಿದೆ ಗೊತ್ತೇನ್ರಿ ನಿಮ್ಗೆ? ಈಗ ಅಂತದ್ದೇನ್ರಿ ಆಯ್ತು? ರೀ ನಮ್ ತಾಯಿ ಸತ್ ಮೇಲೆ ನಮ್ ತಂದೆ ಬೇರೆ ಮದುವೆ ಆಗಿರ್ಲ ರೀ, ಮನೆಗೆ ಒಂದು ಸೊಸೆ ಬೇಕು ಅಂತ ನನ್ ಹುಡುಗಿ ಹುಡ್ತಾ ಇದ್ರು. ಹೌದಾ? ಇವ್ರು ನೋಡ್ಬಿಟ್ಟು ನಮ್ಮ ಅಪ್ಪನೇ ಮದುವೆ ಆಗ್ಬೇಕು ಅಂತ ಈಗ ಹುಡುಗಿ ಹುಡ್ತಾವ್ರೆ. ಅದು ಅವ್ರವ್ರ ಇಷ್ಟ, ಅವ್ರವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ರಿ. ಇಷ್ಟಕ್ಕೂ ನಿಮ್ಗೆ ಬುದ್ಧಿ ಹೇಳಲೇಬೇಕು ಅನ್ಸಿದ್ರೆ ಹೋಗಿ ನಿಮ್ಮ ಅಪ್ಪಂಗೆ ಹೇಳ್ರಿ. ಮೊದ್ಲು ನಿಮ್ಮ ಅಮ್ಮಂಗ್ ಬುದ್ಧಿ ಕಲ್ಸ್ರಿ. ಇನ್ನೊಂದ್ಸರಿ ಏನೋ ರೋಡಲ್ಲಿ ಅವ್ರಿಬ್ರು ನೋಡಿದ್ರೆ ಕೈ ಕಾಲ್ ಕತ್ತರಿಸ್ಬಿಡ್ತೀನಿ ಅಷ್ಟೇ. ಯಾರಿಗೋ ಕೈ ಕಾಲು ಮುಲಿಯೋದು? ದಮ್ಮಿದ್ದ ಬಂದು ಒಂದ್ ಕೈ ನೋಡೇ ಬಿಡ್ತೀನಿ. ಏನು ಕಿದ್ದಿಗೆ ರೊಚ್ಗೆದ್ದು ಸೀತಾರಾಮ ಸಿನಿಮಾದಲ್ಲಿ ಮಂಜುಳ ಆಗ್ಬಿಟ್ಟಿದ್ರಲ್ಲ. ಇವತ್ತು ನಾನು ಯಾರಿಗಾದ್ರೂ ಹೊಡಿಬೇಕು. ಬಲ್ಲ ಅದ್ ಯಾರು ಗೊತ್ತಿಲ್ಲ, ಬಲ್ಲ. ಹಾಗಿದ್ರೆ ಇವ್ರಿಗೆ ಹೊಡಿರಿ. ಆವೇಶದಲ್ಲಿ ಹೊಡೆದಾಡ್ತಿದ್ದ ನಮ್ಮ ಅತ್ತೆ ಆ ಫೋಟೋ ತೋರಿಸಿದ ತಕ್ಷಣ ಸೈಲೆಂಟ್ ಆಗಿ ಹೋಗ್ಬಿಟ್ರಲ್ಲ. ಏನಿದೆ ಆ ಫೋಟೋಲಿ? ಗಿಲಿಗಿಲಿ ಮ್ಯಾಜಿಕ್. ಬಾಲೋ ಬಾಲೋ ಲಣಧೀಲ, ನೀ ಬಂದಲೆ ಮುತ್ತಿನ ಹಾಲ. ಬಾಲೋ ಬಾಲೋ ಲಣಧೀಲ. ನಂಬೆ ನೀ ಕೈಯಾರದ ಗೊಂಬೆ, ಬೊಂಬೆ ನೀ ಕರ್ಪೂರದ ಗೊಂಬೆ. ಬೇಡ ನಂಬಬೇಡ, ಜೀವ ಹೋದಲು ಹೆಂಗಸಲನ್ನು ಎಂದಿಗೂ ನೀನು ನಂಬಬೇಡ. ಬೇಡ ಮಲ್ಲು, ಇಷ್ಟೊತ್ತಿನಲ್ಲಿ ಏನಿದು ಸಂಗೀತ ಕಚೇರಿ? ಬೇಡ ಅಂತ ಹೇಳ್ಬಾರ್ದ? ಮತ್ತು ನೀನಾದ್ರೂ ಹೇಳು. ಹೇಳಿ ಕೇಳಿ ಅವ್ರು ನಮ್ಮ ಮಾವ ಬೇಜಾರು ಮಾಡ್ಕೊಂಡ್ಬಿಟ್ರೆ. ಅಣ್ಣ ಅಣ್ಣ ಅರ್ಥವಾಯ್ತಮ್ಮ. ಅವ್ರ ಅಧ್ಯಕ್ಷರಿಗೆ ಕೇಳಿ ಕೇಳಿ ನಮ್ ಕಿವಿನೇ ಅತ್ತೆ ಹೋಗ್ತಾ ಇವೆ. ಈಗ ಕಿವಿಗೆ ಹತ್ತಿ ತಂದ್ಕೊಡ್ಲಮ್ಮ. ಅವ್ರ ಬಾಯಿಗೆ ಮೊದಲು ಪ್ಲಾಸ್ಟರ್ ಹಾಕು. ನನ್ನ ಹೆಂಡತಿ ಬಾಯಿಗೆ ನಾನು ಪ್ಲಾಸ್ಟರ್ ಹಾಕಕ್ ಆಗಿಲ್ಲ, ಇನ್ನು ಅವ್ರ ಬಾಯಿಗೆ ಹೇಗಮ್ಮ ಹಾಕ್ಲಿ? ಹಾಕಕ್ ಆಗಲ್ಲ ತಾನೆ, ಆಸ್ತಿ ಅರ್ಧ ಭಾಗ ಕೊಡಕ್ಕಾಗತ್ತಲ್ವಾ? ಕೊಟ್ಬಿಡು. ಅಲ್ಲ ದೇವ್ರು. ರಾಮಮೂರ್ತಿ ಅವ್ರ ಮಿಸ್ಸಸ್ ರಮಾಮಣಿ ಅವರೇ, ಅದು ನೋಡಿ ನಿಮ್ಮ ಯಜಮಾನರು ನಮ್ಮ ಮನೆಗೆ ಬಂದು ಮಧ್ಯರಾತ್ರಿಲೆಲ್ಲ ತುಂಬಾನೇ ಕಾಟ ಕೊಡ್ತಾ ಇದ್ದಾರೆ ನೋಡಿ. ನೀವು ಬಂದು ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ. ಆಮೇಲೆ ಪರಿಸ್ಥಿತಿ ಕೈ ಮೀರಿ ಹೋಯ್ತು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಬೇಗ ಬನ್ನಿ. ನಾನೇನು ಮನೆ ಯಜಮಾನನ ಇಲ್ಲ ಜವಾನನ? ಏನ್ ಒಳ್ಳೆ ನಾಯಿ ಮರಿತರ ಹೇಳ್ಕೊಂಡ್ ಬರ್ತಿಯಲ್ಲ? ಓ ಯಜಮಾನ್ರೆ, ಅಲ್ಲಿ ನೋಡಿ ಅವ್ರು ಇವತ್ತು ತಿರ್ಗಾಡಕ್ ಹೋಗ್ತಾ ಇದಾರೆ. ಹಾಳಾಗೋಗ್ಲಿ ಬಿಡು. ಅಯ್ಯೋ ಯಜಮಾನ್ರೆ, ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ ಅಂತಾದ್ರು ಕೇಳಿ, ಇಲ್ಲಾಂದ್ರೆ ನಮ್ ತಲೆಗೆ ಬರುತ್ತೆ. ಎಲ್ಲಿಗೆ ಹೊರಟಿದ್ಯೋ ಸವಾರಿ? ನಾವು ಮಾಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ನಮಗೋಸ್ಕರ ಯಾರು ಕಾಯ್ಬೇಡಿ. ಹೌದೌದೌದು, ನಾವು ರಾತ್ರಿ ಬರೋದು ಎಷ್ಟೊತ್ತಾಗುತ್ತೆ ಹೇಳೋದಕ್ಕಾಗಲ್ಲ. ಹಾಗಾದ್ರಾಗ್ಲಿ ಮನೆ ಭಾಗ ತೆಗೆದ್ರಲ್ಲಿ ಹೋಗೋಣ. ರಂಗು, ನನ್ನ ಹತ್ರ ಬರೀ ಎಲ್ಲೆಲ್ಲಿರೋದು ಡಿ ಎಲ್ಲಿಲ್ಲ. ಹೇಳಿದ್ದು ಕಮಾಂಡ್ ಡಿಯರ್. ಓ ಆ ಡಿಯರ್. ಏನಲ್ಲ ಕ್ಲಾಟ್ ಸರಿಯಾಗಿ ಬಾಚ್ಕೊಂಡಿಲ್ವಲ್ಲ. ಓ ನೋಡು, ಅದೇನು ನಮ್ ತಲೆ ಮೇಲೆ ವಿಗ್ಗೇನಿಲ್ಲಲ್ಲ. ನಿನ್ಗೆ ಚಿಕ್ಕ ವಯಸ್ಸಿನಿಂದನೂ ಹಾಗೆ ತಾನೆ. ಮೊದ್ಲು ತಲೆ ನಿಲ್ತಾ ಇರ್ಲಿಲ್ಲ, ಈಗ ತಲೆ ಮೇಲಿರೋ ವಿಗ್ ನಿಲ್ತಾ ಇಲ್ಲ. ಇದೇನಿದು ಅಶರೀರವಾಣಿ? ನನ್ನ ಹೆಂಡತಿ ಧ್ವನಿ ಇದ್ದ ಹಾಗಿದೆಯಲ್ಲ. ಧ್ವನಿ ಏನು? ನಾನು ಇಲ್ಲೇ ನಿಂತಿದ್ದೀನಿ ನೋಡಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಲ್ಲ ರೀ, ಮಮ್ಮಿನ ಈ ಮನೆಗೆ ಏನು ಕರ್ಕೊಂಡ್ ಬಂದ್ರಿ? ಅದೇ ಅವಳಿಗೊಂದು ಗಂಡು ಗೊತ್ತು ಮಾಡೋದಕ್ಕೆ. ಅಲ್ಲ ರೀ, ಇವಳಿಗೆ ಒಂದ್ ಗಂಡು ನೋಡೋದ್ ಬಿಟ್ಬಿಟ್ಟು ನೀವೇ ಯಾವ್ದೇ ಹೆಣ್ಣು ನೋಡ್ಕೊಂಡು ನಿಂತಿದ್ದೀರಲ್ಲ, ಸರಿನಾ? ರಾಮು, ನಿನ್ ಹೆಂಡತಿ ಇಲ್ಲಿವರೆಗೂ ಯಾಕೆ ಬಂದ್ಲು? ಅದು ನನಗೆ ಗೊತ್ತಾಗ್ತಿಲ್ಲ. ನಾನ್ ಬರ್ಲೇಬೇಕಾಯ್ತು. ನಾನ್ ಬರ್ಲಿಲ್ಲ ಅಂದ್ರೆ ನನ್
ತಡಿಯೇ, ಈಗ ತಾನೇ ಅವಳಿಗೆ ಸಂಬಂಧ ಕುದುರಿಸ್ತಾ ಇದ್ದೇವೆ. ಅಪ್ಪ ನನ್ ಪಾಂಡುರಂಗನ್ ಬಿಟ್ಟು ಬೇರೆಯವ್ರಿಗೆ ಯಾರು ಮದ್ವೆ ಆಗಲ್ಲ ಅಂತ ನಿಮ್ಗೆ ಹೇಳಿಲ್ಲ. ಯಾಕ್ ರಮ್ಯಾ, ನಾನೇನಾಗಿದ್ದೀನಿ? ನೀನು ಚೆನ್ನಾಗೇ ಇದ್ಯಾ, ಅದಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ನಿಮ್ಮನ್ನ ನಂಬ್ಕೊಂಡ್ರೆ ಈ ಜನ್ಮದಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಲ್ಲ ರೀ. ನಾನೇ ಒಂದ್ ಏರ್ಪಾಡು ಮಾಡ್ತೀನಿ, ಬಂದ್ರೆ ಹೋಗೋಣ. ನನ್ನನ್ ಬಿಟ್ಟು ಹೋಗ್ರಿ. ನೀವೆಲ್ಲ ಸೇರ್ಕೊಂಡು ನನ್ನನ್ನು ಲಾಮನ್ನು ದೂರ ದೂರ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಒಬ್ಬೊಬ್ಬರನ್ನ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ರೀ, ಇಷ್ಟೊತ್ತು ಹುಚ್ಚುಚ್ಚಾಗಿ ಆಡ್ತಿದ್ದು ನಿಮ್ಮಮ್ಮ ಯಾವ್ದೋ ಫೋಟೋ ತೋರಿಸಿದ ತಕ್ಷಣ ಗಪ್ಚಿಪ್ ಹಾಕ್ಬಿಟ್ರಲ್ಲ, ಯಾರಿದಾರ ಫೋಟೋಲಿ? ಗರುಡ ರೇಖೆ ಗಂಡುಗಲಿ ನಮ್ಮಪ್ಪ.